ಎಲ್ರಿಗೂ ನಮಸ್ಕಾರ. ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಇದ್ದರೆ ಅವರು ಯಾವಾಗ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಥವಾ ಭೇಟಿ ಆಗ್ತಾರೆ ಅನ್ನೋ ಒಂದು ರೀಡಿಂಗ್ ಇವತ್ತಿಂದಾಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಅವರು ವಾಚ್ ಮಾಡ್ಬೋದು. ರೆಸಿನೇಟ್ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಂಬರ್ ಇರುತ್ತೆ, ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇವತ್ತಿನ ರೀಡಿಂಗು ನೋಡೋಣ. ನಿಮ್ಮ ಪರ್ಸನ್ನ ನೇಮ್ ಹೇಳ್ಕೊತ ಈ ಒಂದು ರೀಡಿಂಗ್ನ ನೋಡಿ, ನಿಮ್ಮ ಪರ್ಸನ್ ಹೆಸರು ಹೇಳ್ತಾ ಅವ್ರನ್ನ ನೆನಪು ಮಾಡ್ತಾ ಅವರು ನಿಮಗೆ ಯಾವಾಗ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನು ಇಲ್ಲಿ ಒಂದು 3 ಕಾರ್ಡನ್ನು ಇಡ್ತಿದ್ದೀನಿ. ಆ 3 ಕಾರ್ಡಲ್ಲಿ ನಿಮ್ಮ ಒಂದು ಕಾರ್ಡು ಯಾವುದು ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಾನು ಒಂದು 3 ಕಾರ್ಡ್ ಇಡ್ತಿದ್ದೀನಿ. ಈ 3 ಕಾರ್ಡಲ್ಲಿ ನಿಮ್ಮ ಪರ್ಸನ್ ಹೆಸರು ಹೇಳಿ ಅವ್ರನ್ನ ನೆನಪು ಮಾಡ್ತಾ 3 ಕಾರ್ಡಲ್ಲಿ ಒಂದು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಯಾರ್ಯಾರೆಲ್ಲ ಈ 3 ಕಾರ್ಡಲ್ಲಿ ಒಂದು ಕಾರ್ಡನ್ನ ಚೂಸ್ ಮಾಡಿದ್ದೀರಾ ನೋಡೋಣ. ಇವಾಗ ಫಸ್ಟ್ನೇ ಕಾರ್ಡ್ ನೋಡೋಣ ಏನು ಬಂದಿದೆ ಅಂದ್ಬಿಟ್ಟು. ಓಕೆ, ಪೇಜ್ ಆಫ್ ಫಾಂಡ್ಸ್ ಬಂದಿದೆ. ಈ ಕಾರ್ಡ್ ಹೇಳೋದೇನು ಅಂದರೆ, ನಿಮ್ಮ ಪರ್ಸನ್ಗೆ ನಿಮ್ಮ ಮೆಸೇಜ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸಡನ್ನಾಗಿ ಟೆಕ್ಸ್ಟ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಅನ್ನೋದು ಈ ಒಂದು ಮೆಸೇಜ್ ಆಗಿದೆ. ಫಸ್ಟ್ನೇ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವ್ರದ್ದು. ನೆಕ್ಸ್ಟು ಲವರ್ಸ್ ಕಾರ್ಡ್ ಬಂದಿದೆ ನೋಡಿ. ಇದು ಡೀಪ್ ಕನೆಕ್ಷನ್ ಕಾರ್ಡ್ ಅಂತಲೇ ಹೇಳ್ತೀವಿ. ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇನ್ನೂ ಇದೆ, ಇಗ್ನೋರ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ. ನಿಮ್ಮ ಜೊತೆ ಮತ್ತೆ ಕ್ಲೋಸ್ ಆಗಬೇಕು, ರಿಲೇಷನ್ಶಿಪ್ ಸರಿ ಮಾಡಬೇಕು ಅನ್ನಿಸ್ತಾ ಇದೆ. ಖಂಡಿತ ನಿಮಗೆ ಮೆಸೇಜು ಕಾಲು ಮಾಡ್ತಾರೆ, ಭೇಟಿನೂ ಕೂಡ ಮಾಡ್ತಾರೆ ಅಂತ ತೋರಿಸ್ತಿದೆ. ನೆಕ್ಸ್ಟು ನಿಮಗೆ 3ನೇ ಕಾರ್ಡ್ ಏನು ಬರ್ತಿದೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇದು ಕನ್ಫ್ಯೂಷನ್ ಕಾರ್ಡ್ ಅಂತಲೇ ಹೇಳ್ತೀವಿ. ಅವರು ಡಿಸಿಷನ್ ತೊಗೊಳಕ್ಕೆ ಆಗ್ತಿಲ್ಲ, ಈಗೋ ಭಯ ಅಥವಾ ಸಡನ್ ಆಗ್ತಾ ಇದ್ದಾರೆ. ಮೆಸೇಜ್ ಮಾಡಬೇಕು ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ನೋಡ್ಬೋದು, 2 ಕಡೆ ದಾರಿ ಇದೆ. ಕನ್ಫ್ಯೂಸಲ್ಲಿದ್ದಾರೆ. ಇನ್ನು ಅವ್ರಿಗೆ ಈಗೋ ಅನ್ನೋದು ತುಂಬಾ ಇದೆ, ಭಯ ಅನ್ನೋದು ತುಂಬಾ ಇದೆ ಅಂತಲೇ ತೋರಿಸ್ತಾ ಇದೆ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಖಂಡಿತ ನಿಮಗೆ ಮೆಸೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.